ಕಾಂಗ್ರೆಸ್ನಲ್ಲಿ ಮತ್ತೆ ಅಧಿಕಾರ ಹಂಚಿಕೆಯ ಶೀತಲ ಸಮರ ಶುರುವಾಗಿದೆ. ಕಾಂಗ್ರೆಸ್ನಲ್ಲಿ ಮತ್ತೆ ಅಧಿಕಾರ ಹಂಚಿಕೆಗೋಸ್ಕರ ಶೀತಲ ಸಮರ ಶುರುವಾಗಿದೆ. ಡಿಕೆ ಶಿವಕುಮಾರ್ ಬಹಿರಂಗ ಹೇಳಿಕೆ ಬೆನ್ನಲ್ಲೇ ಶುರುವಾಗಿದೆ ಈ ಕೋಲ್ಡ್ ವಾರ್. ಕೈ ಪಡೆಯಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬಣಗಳ ತಿಕ್ಕಾಟ. ದಿನೇ ದಿನೇ ಜೋರಾಗ್ತಾ ಇದೆ ಅಧಿಕಾರ ಗದ್ದುಗೆಯ ಗುದ್ದಾಟ. ಸಿಎಂ ಡಿಸಿಎಂ ಬಣಗಳಿಂದ ತೆರೆಮರೆಯಲ್ಲಿ ತಂತ್ರ ಪ್ರತಿತಂತ್ರ. ಒಬ್ಬರು ತಂತ್ರವನ್ನು ಹೂಡೋದು, ಮತ್ತೊಬ್ಬರು ಅದಕ್ಕೆ ಪ್ರತಿತಂತ್ರವನ್ನು ಹೆಣೆಯೋದು. ಇದೇ ಸರ್ಕಸ್ ಆಗ್ತಾ ಇದೆ. 30 ತಿಂಗಳು ಒಬ್ಬರು ಮುಖ್ಯಮಂತ್ರಿ, 30 ತಿಂಗಳು ಇನ್ನೊಬ್ಬರು ಮುಖ್ಯಮಂತ್ರಿ ಅನ್ನೋ ಮಾತುಕತೆ ಏನಾದರೂ ಆಗಿದೆಯಾ? ಈ ಒಂದು ಪ್ರಶ್ನೆ ಇದೀಗ ಎದ್ದಿದೆ. ಹೆಚ್ಚಿನ ಮಾಹಿತಿ ನಂತರ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಅಧಿಕಾರ ಹಂಚಿಕೆಯ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಸಿಎಂ ಬಣದ ತಂತ್ರಕ್ಕೆ ಡಿಸಿಎಂ ಬಣದ ಪ್ರತಿತಂತ್ರ ನಡೀತಾ ಇದೆ ತೆರೆಮರೆಯಲ್ಲಿ. ಹರೀಶ್, ಅದು ಬಹಳ ಮುಖ್ಯವಾಗಿರುವಂತದ್ದು ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಕೂಡ ಈಗ ಮತ್ತೊಮ್ಮೆ ಬಹಿರಂಗ ಆಗಿರುವಂತದ್ದು. ಅಧಿಕಾರ ಹಂಚಿಕೆ ಸೂತ್ರದ ಹೇಳಿಕೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೆಲ ದಿನಗಳ ಹಿಂದೆ ಕೊಟ್ಟಿದ್ರು. ಅದಾದ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದ್ ರೀತಿ ಸಿಎಂ ಡಿಸಿಎಂ ಬಣ ರಾಜಕಾರಣ ಕೂಡ ಈಗ ತಾರಕಕ್ಕೇರಿದೆ. ಸೊ ಮುಖ್ಯವಾಗಿರುವಂತದ್ದು ಕೂಡ ಅಧಿಕಾರ ಹಂಚಿಕೆ ಸೂತ್ರ ಆಗಿದೆ ಅನ್ನುವಂಥದ್ದು ಒಂದು ಮಾತು ಇಲ್ಲ ಡಿಸಿಎಂ ಬಣದಿಂದ ಆಗಿದ್ರೆ, ಮಗದೊಂದ್ ಕಡೆ ಸಿಎಂ ಬಣದಲ್ಲಿ ಆ ರೀತಿ ಯಾವುದೇ ಚರ್ಚೆ ಆಗಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಿಎಂ ಗಾದಿಯನ್ನು ಬದಲಾಯಿಸೋದಿಲ್ಲ ಅನ್ನುವಂಥದ್ದು ಕೂಡ ಈಗ ಕೇಳ್ಬರ್ತಿದೆ. ಸೊ ಇದೆಲ್ಲದರ ನಡುವೆ ಮುಖ್ಯವಾಗಿರುವಂತದ್ದು ಈಗ ಇತ್ತೀಚೆಗಷ್ಟೇ ಕೂಡ ಅಂದ್ರೆ ಡಿನ್ನರ್ ಪಾರ್ಟಿ ಪಾಲಿಟಿಕ್ಸ್ ಸಂಬಂಧಪಟ್ಟಾಗಿ ಸಾಕಷ್ಟು ತಿಕ್ಕಾಟಗಳು, ಒಳಜಗಳಗಳು ಕೂಡ ಕಾಂಗ್ರೆಸ್ ನಾಯಕರಲ್ಲಿ ವ್ಯಕ್ತ ಆಗ್ತಿದೆ. ಇದೀಗ ಶಾಸಕಾಂಗ ಸಭೆಯನ್ನ ಕೂಡ ಈಗ ಸೋಮವಾರ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯರು. ಹಾಗಾಗಿ ಶಾಸಕರಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಈಗ ನಿರ್ಮಾಣ ಆಗಿರುವಂತದ್ದು. ಸೊ ಗೊಂದಲ ಶಮನ ಆಗ್ಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಸೊ ನೇರವಾಗಿ ಕೂಡ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಬೇಕಾದಂತ ಒಂದು ಸಂದರ್ಭ ಕೂಡ ಈಗ ಸೃಷ್ಟಿಯಾಗಿದೆ ಅನ್ನುವಂತ ಚರ್ಚೆ ಶುರುವಾಗಿದೆ. ಅದಕ್ಕೂ ಮುಖ್ಯವಾಗಿರುವಂತದ್ದು ಡಿನ್ನರ್ ಪಾರ್ಟಿ ಅಂದ್ರೆ ಇವತ್ತು ಸಂಜೆ ನಡಿಬೇಕಾಗಿಂತ ಪರಮೇಶ್ವರ್ ಅವರು ಆಯೋಜಿಸಿದಂತ ಡಿನ್ನರ್ ಪಾರ್ಟಿ ಕೂಡ ಈಗ ಹೈಕಮಾಂಡ್ ಮೂಲಕ ಈಗ ರದ್ದುಪಡಿಸಿದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂತ ಬೇಗುದಿ ಸಹಜವಾಗಿ ಕೂಡ ಪರಮೇಶ್ವರ್ ಮತ್ತೆ ದಲಿತ ಸಚಿವರು ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಮಗದೊಂದ್ ಕಡೆ ಸಿದ್ದರಾಮಯ್ಯ ಬಣ ಕೂಡ ಡಿಕೆ ಶಿವಕುಮಾರ್ ಅವರ ಬಣದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ದುಗೆಗಾಗಿ ಸಾಕಷ್ಟು ಕೂಡ ಈಗ ಶೀತಲ ಸಮರ ಚಟಪಟಿ ತಾರಕಕ್ಕೇರಿರುವಂತದ್ದು. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.